ಮೊನ್ನೆ ಯಾರೋ ಒಬ್ಬ ಪೇಜಾವರ ಸ್ವಾಮಿ ಹೇಳ್ತಾನೆ, ನಮ್ಮನ್ನು ಗೌರವಿಸೋ ಸಂವಿಧಾನ ಬರಬೇಕು ಅಂತೇಳಿ. ಹಂಗಿದ್ದಾಗ ದೇಶದೊಳಗೆ ಸಂವಿಧಾನ ಜಾರಿ ಐತೇನೋ ಅನ್ನುವಂಥ ಪ್ರಶ್ನೆ ನಾವು ಸಹಿತ ಹಲವು ಕಡೆ ಮಾಡುವಂಥ ಸಂದರ್ಭ ಬರ್ತದೆ. ಸಂವಿಧಾನ ಬೇರೆ ಮಾಡ್ತೀನಿ ಅನ್ನುವಂಥವ್ರಿಗೆ ನಾಚಿಗೆ ಮಾನ ಇರಬೇಕು, ಇಲ್ಲಾಂದ್ರೆ ದೇಶ ಬಿಟ್ಟು ಓಡೋಗ್ಬೇಕು. ಅವರು ಸಂವಿಧಾನ ಮಾಡ್ಕೊಂಡು ಯಾವುದರ ನಡುಗಡ್ಡೆ ಒಳಗೆ ಬದುಕಿದ್ರೆ ಯೋಗ್ಯ ಆಗ್ತದೆ. ಯಾರು ಅವ್ರ ವಿರುದ್ಧ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೇಳ್ತಾರೆ ಅವರನ್ನು ಅರ್ಬನ್ ನಕ್ಸಲ್ ಅಂತ ಹೇಳುವಂಥ ಒಂದು ವಾತಾವರಣ ಸಹಿತ ಇವತ್ತು ಒಂದು ಟೀಮ್ ಮಾಡ್ತಾ ಇದೆ, ಒಂದು ಪರಿವಾರ ಮಾಡ್ತಾ ಇದೆ. ಇವತ್ತು ದೇಶದಲ್ಲಿ ಯಾರೇ ಪಾರ್ಟಿ ಬರಲಿ, ಯಾವುದೇ ಪಾರ್ಟಿ ಹೋಗಲಿ, ಆದರೆ ಸಂವಿಧಾನವನ್ನು ಬದಲಿ ಮಾಡೋಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ, ಮುಂದೆ ಸಾಧ್ಯ ಆಗೋದು ಇಲ್ಲ. ಸಂವಿಧಾನ ವಿರುದ್ಧವಾಗಿ ನಡೀತಾ ಇದೆ. ಸಂವಿಧಾನ ಆಶಯ ಪ್ರಕಾರ ನಮ್ಮ ದೇಶದ ಆಡಳಿತ ಏನಾದರೂ ನಡೆದರೆ ನಾವಿವತ್ತು ವಿಶ್ವ ಮಟ್ಟದಲ್ಲಿ ಮಾದರಿಯಾಗಿ ಭಾರತ ದೇಶ ಇರುತ್ತೆ. ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಶ್ರೀಮಂತರಾಗತ್ತಾರ, ಬಡವರಾಗತ್ತಾರ. ನೋಡ್ರಿ, ಸಂವಿಧಾನ ಬದಲಾವಣೆ ಮಾಡ್ತೀನಂತೆ ಅವರು ಏನು ಹೇಳ್ತಾರಲ್ಲ ಅದು ಹಗಲು ಕನಸು ಮತ್ತು ಹುಚ್ಚರ ಕನಸು. ಅದು ಸದ್ಯದ ಪರಿಸ್ಥಿತಿ ಒಳಗೆ ದೇಶದೊಳಗೆ ಸಂವಿಧಾನದ ಪ್ರಕಾರ ಆಡಳಿತ ನಡಿಬೇಕಾಗಿತ್ತು, ಆದರೆ ನಡೆಯತ್ತಿಲ್ಲ ಸರ್. ಯಾಕೆ ನಡೆಯತ್ತಿಲ್ಲ ಅಂತಂದ್ರೆ ಸಂವಿಧಾನ ಏನು ಕೊಡ್ತು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಆಗ್ತದೆ. ಸಂವಿಧಾನ ಇವತ್ತು ದೇಶದ ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯ ಕೊಟ್ಟದ. ಸಂವಿಧಾನ ಇವತ್ತು ದೇಶದೊಳಗಿರುವಂಥ ಮಹಿಳೆಯರಿಗೆ ಇವತ್ತು ದೇಶದ ಪ್ರಧಾನಿ ಹುದ್ದೆ, ದೇಶದ ರಾಷ್ಟ್ರಪತಿ ಹುದ್ದೆ ಸಿಗುವಂಥ ಮಟ್ಟಕ್ಕೆ ಇವತ್ತು ಅವರಿಗೆ ಗೌರವ ಕೊಟ್ಟದ. ಆದರೆ ಇವತ್ತು ದೇಶ ಸಂವಿಧಾನಬದ್ಧವಾಗಿ ನಡಿಬೇಕಾಗಿತ್ತು, ನಡೆಯತ್ತದ ಅಂತ ನಾವು ಅಂದ್ಕೊಂಡೇವಿ. ಯಾರೋ ಹೇಳ್ತಾರಲ್ಲ, ಮೊನ್ನೆ ಯಾರೋ ಒಬ್ಬ ಪೇಜಾವರ ಸ್ವಾಮಿ ಹೇಳ್ತಾನೆ, ನಮ್ಮನ್ನು ಗೌರವಿಸೋ ಸಂವಿಧಾನ ಬರಬೇಕು ಅಂತೇಳಿ. ಹಂಗಿದ್ದಾಗ ದೇಶದೊಳಗೆ ಸಂವಿಧಾನ ಜಾರಿ ಐತೇನೋ ಅನ್ನುವಂಥ ಪ್ರಶ್ನೆ ನಾವು ಸಹಿತ ಹಲವು ಕಡೆ ಮಾಡುವಂಥ ಸಂದರ್ಭ ಬರ್ತದೆ. ಇವತ್ತು 76ನೇ ಪ್ರಜಾರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮನ್ನು ನಾವು ಸಂವಿಧಾನವನ್ನು ಮಾಡಿ ಅರ್ಪಿಸ್ಕೊಂಡಂಥ ದಿನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದರು ಅನ್ನೋದ್ರ ಜೊತೆ ಇವತ್ತು 249 ಹೆಸರನ್ನು ಅವ್ರ ಜೋಡಿ ಮತ್ತೆ ಸೇರ್ಸಾತ್ತಾರೆ. ಬಾಬಾ ಸಾಹೇಬ್ರು ಒಬ್ಬರೇ ಇಲ್ಲ, ಅವ್ರ ಜೋಡಿ 249 ಮಂದಿ ಇದ್ದರು. ಇಂಥ ಹೊಸ ಇವತ್ತು ಬೆಳಗ್ಗಿಂದ ವಿಶೇಷವಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳೊಳಗೆ ಸಹಿತ ನಾನು ಇವತ್ತು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ. ಅಲ್ಲಿ ವಾತಾವರಣ ಹೆಂಗಾಗತ್ತದ ಅಂತಂದ್ರೆ ಬಹಳಷ್ಟು ದಲಿತ ಸಮುದಾಯದ ಪ್ರಮುಖರಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಾಗಿರ್ಬೋದು, ಸಂವಿಧಾನ ಪ್ರಿಯರು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳ ಕಡೆ ಗಮನ ಕೊಡೋದು ಭಾಳ ಅವಶ್ಯಕತೆ ಅದ. ಇವತ್ತು ಏನಾಗತ್ತದ ಅಂತಂದ್ರೆ ಅಲ್ಲಿ ಸಂವಿಧಾನದೊಳಗೆ ಒಂದು ಧರ್ಮ ಬಿತ್ತಿ ಆ ಒಂದು ಬೇರೆ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಹುನ್ನಾರ ಸಹಿತ ನಡೆದವು. ಸೊ ಅದಕ್ಕೆ ಇವತ್ತು ಸಂವಿಧಾನ ಜಾರಿ ಐತಿ, ನಿಜವಾಗ್ಲೂ ದೇಶದೊಳಗೆ ಸಂವಿಧಾನ ಜಾರಿ ಐತಿ. ಆದರೆ ಸಂವಿಧಾನಬದ್ಧವಾದಂಥ ಆಚರಣೆಗಳು ನಡಿಬೇಕಾದ ಕಡೆ ಸಂವಿಧಾನಬದ್ಧವಾದಂಥ ಹಕ್ಕನ್ನು, ಅನುದಾನವನ್ನು, ಸಾವಿರಾರು ಕೋಟಿಯನ್ನು, ಸುಮಾರು 7,500 ಕೋಟಿಯನ್ನು ಇವತ್ತು ತಗೊಂಡು ಕುಂಭಮೇಳ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತಂದರೆ ಇದು ಸಂವಿಧಾನಕ್ಕೆ ಮಾಡುವಂಥ ದ್ರೋಹ, ಅಪಚಾರ ಆಗ್ತದೆ. ಸೊ ಅದಕ್ಕೆ ಆ ಒಂದು ವ್ಯವಸ್ಥೆಯನ್ನು, ಆ ಒಂದು 7,500 ಕೋಟಿ ಹಣವನ್ನು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಅಲ್ಲಿನ ಸರ್ಕಾರ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಬಳಸಿದರೆ 100% ಸಂವಿಧಾನಬದ್ಧವಾಗಿ ದೇಶ ನಡೆಯತ್ತೈತಿ ಅಂತ ಹೇಳ್ಬೋದಾಗಿ. ಸಂವಿಧಾನ ಬದಲಾವಣೆ ಮಾಡ್ತೀನಿ, ನಮ್ಮನ್ನು ಗೌರವಿಸೋ ಸಂವಿಧಾನ ಬರಬೇಕು, ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಗೈತಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದು 76 ವರ್ಷ ಆಗೈತಿ ಅನ್ಕೊಳತ್ತೀವಿ ಅಂತ ಯಾರು ಹೇಳತ್ತಾರೆ. ನೋಡ್ರಿ, ನಿಜವಾಗ್ಲೂ ನಾವು ಈ 76 ವರ್ಷಗಳ ಹಿಂದೆ ದೇಶದ ವಾತಾವರಣ ಏನಿತ್ತು? ಸತಿ ಸಹಗಮನ ಪದ್ಧತಿ ಜಾರಿ ಇತ್ತು, ಮಲ ಹೊರು ಪದ್ಧತಿ ಜಾರಿ ಇತ್ತು, ಇನ್ನೂ ಹೀನ ಆಚರಣೆಗಳು ಜಾರಿ ಇದ್ವು, ದೇವಾಲಯಗಳ ಪ್ರವೇಶ ದಲಿತರಿಗೆ ನಿಷೇಧ ಇತ್ತು, ಸಮಾನತೆ ಅನ್ನುವಂಥದ್ದು ಮರೀಚಿಕೆ ಆಗಿತ್ತು. ಇಷ್ಟೆಲ್ಲ ಆದಂಥ ಒಂದು ಸಂದರ್ಭದೊಳಗೆ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬರು ಆ ಸಂವಿಧಾನದ ಮೂಲಕ ಇವತ್ತು ದೇಶದೊಳಗೆ 76ನೇ ವರ್ಷ ಇದ್ರೂ ಸಹಿತ ಏನು ಸಮಾನತೆಯನ್ನು ಸಾರುವಂಥ ಹಂತದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯುತ್ತದೆ. ಬಟ್ ಅದನ್ನು ಧಿಕ್ಕರಿಸುವಂಥದ್ದು, ಸಂವಿಧಾನ ಬೇರೆ ಮಾಡ್ತೀನಿ ಅನ್ನುವಂಥವ್ರಿಗೆ ನಾಚಿಗೆ ಮಾನ ಇರಬೇಕು, ಇಲ್ಲಾಂದರೆ ದೇಶ ಬಿಟ್ಟು ಓಡೋಗ್ಬೇಕು. ಅವರು ಸಂವಿಧಾನ ಮಾಡ್ಕೊಂಡು ಯಾವುದರ ನಡುಗಡ್ಡೆ ಒಳಗೆ ಬದುಕಿದ್ರೆ ಯೋಗ್ಯ ಆಗ್ತದೆ. ಅಂಥವ್ರನ್ನು ಬರುವಂಥ ದಿನದೊಳಗೆ ನಾವು ಹುಡುಕ್ಯಾಡಿ ಶಾಸ್ತಿ ಮಾಡುವಂಥ ಕೆಲಸನೂ ಸಹಿತ ಮಾಡಬೇಕಾಗ್ತದೆ, ಅದನ್ನು ಮಾಡ್ತೀವಿ. ಇದು ಒಂದು ಬಹುದೊಡ್ಡ ಪ್ರಶ್ನೆನ ಸರ್. ಇವತ್ತು ಸಂವಿಧಾನ ಜಾರಿಗೆ ಬಂದು 76ನೇ ವರ್ಷದ ಸಂಭ್ರಮಾಚರಣೆ ಒಳಗದೇವಿ, ಸಂವಿಧಾನೋತ್ಸವ ಅಂತ ಮಾಡತ್ತೀವಿ. ಆದರೆ ಸಂವಿಧಾನಬದ್ಧವಾದಂಥ ಹಕ್ಕುಗಳು ಪ್ರತಿಯೊಬ್ಬರಿಗೆ ಸಿಕ್ಕಾವೇನೋ ಅನ್ನುವಂಥದ್ದು ಸಹಿತ ಭಾಳಷ್ಟು ಮರೀಚಿಕೆ ಆಗ್ಯದ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದಂಥ ಸಂದರ್ಭದೊಳಗೆ ಹೇಳಿದರು, ಈ ಸಂವಿಧಾನ ಕನ್ನಡಿ ಇದ್ದಂಗೆ ಪಾರದರ್ಶಕತೆಯಿಂದ ಇರ್ತದೆ, ಇದು ಒಳ್ಳೆಯವ್ರ ಕೈಯಾಗಿ ಸಿಕ್ಕರೆ ಒಳ್ಳೆಯದಾಗ್ತದೆ, ಕೆಟ್ಟವ್ರ ಕೈಯಾಗಿ ಸಿಕ್ಕರೆ ಕೆಟ್ಟದ್ದಾಗ್ತದೆ ಅಂತ ಹೇಳಿದರು. ಸೊ ಇವತ್ತು ನಾವು ಸಂವಿಧಾನಬದ್ಧವಾದಂಥ ಹಕ್ಕುಗಳು ನಮಗೆ ಸಿಕ್ಕಾವೇನೋ ಅನ್ನುವಂಥ ಪ್ರಶ್ನೆ ಬಂದಾಗ ಇನ್ನೂ ದೇಶದ
ಏನು ಕಟ್ಟ ಕಡೆಯ ವ್ಯಕ್ತಿಗೆ ನಿಜವಾದ ಸಂವಿಧಾನಬದ್ಧ ಹಕ್ಕುಗಳು ಸಿಕ್ಕೇ ಇಲ್ಲ. ಅದು ಅಗದಿಂದ ಕುಲಂಕುಷವಾಗಿ ಇವತ್ತು ಅವ ಬೀದಿಗೆ ಬಂದು ಹೋರಾಟ ಮಾಡುವಂಥ ಸಂದರ್ಭ ಅದ. ನಕ್ಸಲ್ವಾದಗಳು ಇನ್ನೂ ನಮ್ಮ ದೇಶದೊಳಗೆ ಅದಾವು. ಇವತ್ತು ಆ ನಕ್ಸಲ್ವಾದವನ್ನು ಹತ್ತಿಕ್ಕುವಂಥ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರ ಮಂಚೂಣಿ ಒಳಗದೀನಿ ಅಂತ ಹೇಳ್ತದೆ. ಮತ್ತು ಸಿಟಿ ಒಳಗೆ ಯಾರು ಅವ್ರ ವಿರುದ್ಧ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಕೇಳ್ತಾರೆ ಅವರನ್ನು ಅರ್ಬನ್ ನಕ್ಸಲ್ ಅಂತ ಹೇಳುವಂಥ ಒಂದು ವಾತಾವರಣ ಸಹಿತ ಇವತ್ತು ಒಂದು ಟೀಮ್ ಮಾಡ್ತಾಯಿದೆ, ಒಂದು ಪರಿವಾರ ಮಾಡ್ತಾಯಿದೆ. ಇದು ಸಂವಿಧಾನಬದ್ಧವಾದಂಥ ಹಕ್ಕುಗಳು ಇನ್ನೂ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಿಕ್ಕಿಲ್ಲ, ಪ್ರತಿಯೊಬ್ಬ ಮಹಿಳೆಗೆ ಸಿಕ್ಕಿಲ್ಲ, ಪ್ರತಿಯೊಬ್ಬ ಕಟ್ಟಕಡೆಯ ಸಮಾಜದ ವ್ಯಕ್ತಿಗೆ ಸಿಕ್ಕಿಲ್ಲ ಅನ್ನುವಂಥದ್ದಕ್ಕೆ ಸ್ಪಷ್ಟ ನಿದರ್ಶನ ಆಗ್ತದೆ. ಇಡೀ ದೇಶದಲ್ಲಿ ಸುಮಾರು ನಮಗೆ ಏನಿವತ್ತು ಆಡಳಿತ ಅಂತ ಹೇಳ್ತಾ ಇದ್ದೀರಿ, ಆಡಳಿತ ಮುಂದಿಂದ ಆಡಳಿತ ನಡೆಸೋರು ಇವರೇ, ಕೆಡಿಸೋರು ಇವರೇ. ಯಾರಿಗೆ ಇನ್ನೂವರೆಗೆ ಸಂವಿಧಾನ ಪ್ರಕಾರವಾಗಿ ಯಾರು ಇನ್ನೂ ಸರಿಯಾದ ರೀತಿ ನಡ್ಕೋತ 76 ವರ್ಷಗಳ ಕಳೆದ್ರು ಕೂಡ ಯಾವುದೇ ರೀತಿ ಸಂವಿಧಾನದ ಹೇಳ್ದಂಗೆ ಯಾರೂ ನಡ್ಕೋತಾ ಇಲ್ಲ. ಬರೀ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಅದರ ಸರಿಯಾದ ರೀತಿಯಲ್ಲಿ ಇದು ಯಾರೂ ಅದನ್ನು ಗೌರವಿಸ್ತಾ ಇಲ್ಲ, ಅದನ್ನು ಗೌರವ ನೀಡ್ತಾ ಇಲ್ಲ, ಅದು ಜಾರಿ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಹಿಂದಿರುವಂಥ ಸಂವಿಧಾನವನ್ನು ಬರೆದಂಥ ಅನೇಕ ಮಾನ್ಯರು ಇವತ್ತು ನಮ್ಮ ಕಣ್ಣೆದುರಿಗೆ ಇಲ್ಲ ಅವರು. ಆದರೆ ಅಂಥ ಸಂವಿಧಾನವನ್ನು ಬರಿಬೇಕಂದ್ರೆ ದೇಶದಾದ್ಯಂತ ಲಕ್ಷಾಂತರ ಜನ ಒಂದು ಅಂಗಾಂಗಗಳನ್ನು ಅರ್ಥಕೊಂಡು ಲೇಖನ ಬರೆದಿದ್ದಾರೆ ಅಂತಂದರೆ ಭಾಳ ಅರ್ಥಪೂರ್ವಕವಾಗಿ ಬರೆದಿದ್ದಾರೆ. ಇವತ್ತು ದೇಶದಲ್ಲಿ ಯಾರೇ ಪಾರ್ಟಿ ಬರಲಿ, ಯಾವುದೇ ಪಾರ್ಟಿ ಹೋಗಲಿ, ಆದರೆ ಸಂವಿಧಾನವನ್ನು ಬದಲಿ ಮಾಡೋಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ, ಮುಂದೆ ಸಾಧ್ಯ ಆಗೋದು ಇಲ್ಲ. ಅದು ಈಗ ಏನಿದೆ, ಈ ಸಂವಿಧಾನವನ್ನು ಯಾರೇ ಬಂದರು, ಯಾರು ಬಂದರೂ ಕೂಡ ಅದು ಬದಲಿಕ್ಕೆ ಆಗೋಕ್ಕಲ್ಲ, ಇದೇ ಮುಂದುವರಿಬೇಕು. ಇದನ್ನು ಸಂವಿಧಾನವನ್ನು ಬದಲಿ ಮಾಡಲಿಕ್ಕೆ ಯಾರೂ ಆಲೋಚನೆ ಮಾಡಬಾರ್ದಂತ ನಮ್ಮ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ. ನೋಡಿ, ಸಂವಿಧಾನವನ್ನು ಹಕ್ಕುಗಳೇನಿದ್ದಾವೆ, ಈ ಹಕ್ಕುಗಳಲ್ಲಿ ಹಕ್ಕನ್ನೇ ಒಂದು ಮನೆ ಮಾಡಿಕೊಂಡು ಬರೀ ನಂದ ಮೇಲೂ ನಿಂದ ಮೇಲೂ ನನಗೆ ಸಿಗಲಿ ನಿನಗೆ ಸಿಗಲಿ ಅನ್ನುವಂಥ ಹಕ್ಕುಗಳೇನಿದ್ದಾವೆ, ಸಂವಿಧಾನವಾಗಿ ಹಕ್ಕುಗಳ ಬರೆದಂಥ ಹಿಂದೆ ಬರೆದಿತ್ತಂತ ಹೋದಂಥವ್ರು, ಆ ಹಕ್ಕುಗಳಲ್ಲಿ ಪ್ರತಿಯೊಬ್ಬನಿಗೂ ಹಕ್ಕಿದೆ. ಆದರೆ ಇದು ಸಿಗ್ತಾ ಇರೋದು ಬರೀ 5% ಮಾತ್ರ. 99% ಇನ್ನೂ ಸಿಗಬೇಕನ್ನೋದು ಭಾಳಷ್ಟು ಹಕ್ಕುಗಳಿದ್ದಾವೆ. ಒಂದೇ ಎರಡು ಎಲ್ಲ, ಭಾಳಷ್ಟು ಹಕ್ಕುಗಳಿದ್ದಾವೆ. ಇಲ್ಲಿ ಎಲ್ಲ ಜಾತಿ ಜನಾಂಗದವ್ರಿಗೆ ಸಿಗಬೇಕಾದ ಹಕ್ಕುಗಳು, ಆ ಹಕ್ಕನ್ನು ಕೊಡ್ತಾ ಇರೋದು ಇವರೇ, ಕಸ್ಕೋತಾ ಇರೋದು ಇವರೇ. ಯಾರಿಗೆ ಸರಿಯಾದ ರೀತಿಯಲ್ಲಿ ತಲುಪಲಿಕ್ಕೆ ಈ ಜನ ಬಿಡೋಂಗಿಲ್ಲ. ಯಾಕಂದರೆ ಸಾರ್ವಜನಿಕರು ಕೂಡ ಹಾಗೇ ಇದ್ದಾರೆ, ಭ್ರಷ್ಟ ರಾಜಕಾರಣಿಗಳು ಕೂಡ ಹಾಗೇ ಇದ್ದಾರೆ. ದೇಶದಲ್ಲಿ ಸಂವಿಧಾನ ಆಕ್ಷೇಪ ಯಾವುದೇ ರೀತಿಯ ನಡೀತಾ ಇಲ್ಲ, ಸಂವಿಧಾನ ವಿರುದ್ಧವಾಗಿಯೇ ನಡೀತಾ ಇದೆ. ಸಂವಿಧಾನ ಆಶಯ ಪ್ರಕಾರ ನಮ್ಮ ದೇಶದ ಆಡಳಿತ ಏನಾದರೂ ನಡೆದರೆ ನಾವಿವತ್ತು ವಿಶ್ವ ಮಟ್ಟದಲ್ಲಿ ಮಾದರಿಯಾಗಿ ಭಾರತ ದೇಶ ಇರುತ್ತೆ. ಸಂವಿಧಾನ ಬದಲಾಯಿಸ್ತೀನಿ ಅಂತ ಏನು ಹೇಳ್ತಾರೆ ಅವ್ರಿಗೆ ಒಂದೇ ಒಂದು ಹೇಳ್ತೀನಿ ನಾನು, ಸಂವಿಧಾನ ಬದಲಾಯಿಸಿದ್ರೆ ನೀವು ಆ ಕುರ್ಚಿ ಮೇಲಕ್ಕೆ ಅರ್ಹರಿಲ್ಲ ಅಂತ ನಾನು ಹೇಳ್ತೀನಿ. ಸಂವಿಧಾನ ಏನು ಸಂವಿಧಾನ ಆಶಯಗಳನ್ನು ಮೊದಲು ಹೇಳಿದ್ದೆ, ಆ ಹಕ್ಕುಗಳು ಯಾರಿಗೂ ಕೂಡ 100%ಅಲ್ಲಿ 20%, 25% ಇನ್ನೂ ಮಠ ಸಿಕ್ಕಿಲ್ಲ, ಸಿಗೋದು ಇಲ್ಲ. ತೋರಿಕೆಗಾಗಿ ಸಂವಿಧಾನ ಹಕ್ಕುಗಳನ್ನು ನಾವು ಪೂರೈಸ್ತೀವಿ, ಅದು ಯಾವುದೇ ಕೂಡ ಸಿಗಬೇಕಾಗಿರೋ ಸಂವಿಧಾನ ಒಳಗೆ. ಈಗ ಉಚಿತವಾದ ಶಿಕ್ಷಣ ಕೊಡಬೇಕು, ಉಚಿತ ಆರೋಗ್ಯ ಕೊಡಬೇಕು, ಇವ್ಯಾವುದು ಕೂಡ ಹಕ್ಕುಗಳು ನಮಗೆ ಸಿಕ್ಕಿಲ್ಲ. ಉಚಿತವಾದ ನೀರು ಕೊಡಬೇಕು, ಉಚಿತವಾದ ಕರೆಂಟ್ ಕೊಡಬೇಕು. ಯಾರ ಸಂವಿಧಾನ ಸಮಾನತೆಯನ್ನು ಇರುತ್ತೋ ಅವರಿಗೆ ಸಂವಿಧಾನ ಸಿಗಬೇಕು, ಯಾರು ದುರ್ಬಲರಾದರೋ ಅವರಿಗೆ ಸಂವಿಧಾನ ಸಿಗಬೇಕು. ಅದು ಯಾವುದು ಕೂಡ ನಮಗೆ ಸಿಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಸಂವಿಧಾನ ಪ್ರಕಾರ ಆಡಳಿತ ನಡೆದಿಲ್ಲ ರೀ ಈಗ. ಅದಂದ್ರೆ ಹಂಗೆ ಅಲ್ಲಿ ಪ್ರಮಾಣ ಮಾಡಿರ್ತಾರೆ ನಾವು ಸಂವಿಧಾನ ಹಿಂಗೆ ಮಾಡ್ತೇವೆ ಅಂತೇಳಿ, ಆದರೆ ಅದರಂತೆ ಯಾರೂ ನಡ್ಕೊಳ್ಳೋದಿಲ್ಲ, ಅಲ್ಲಿ ಯಾರೂ ನಡ್ಕೊಳಕ್ಕೂ ತಯಾರಿಲ್ಲ. ಹಾಂ ಓರಿ ಹಿಂಗೆ ಆಗಕ್ಕಂತಂದ್ರೆ ಅವು ಮಂತ್ರಿಗಳು ನಾವು ಆರಿಸ್ತಿರ್ತೇವಲ್ಲ ಅವರ ಕಾರಣ. ಮತ್ತು ನಾವು ನಮ್ಮ ಮಂತ್ರಿಗಳು ಇರಲಿ, ನಮ್ಮ ಜನನಾಯಕರು ನಮಗೆ ಒಳ್ಳೇದು ಮಾಡಲಿ ಅಂತ ನಾವು ಆರಿಸ್ತಿರ್ತೇವಲ್ಲ, ಅದು ಜನರ ತಪ್ಪಾಗಿಬಿಟ್ಟೈತೆ. ಈಗ ಇಂಥ ನಾಯಕರನಿಗೆ ತಂದೆವು, ಇನ್ನು ಇವರಂತೂ ಏನೋ ವರ್ಕ್ ಮಾಡುವಲ್ರ, ಇನ್ನು ಮುಂದಿನವರು ಏನು ವರ್ಕ್ ಮಾಡ್ತಾರೆ ಅದನ್ನು ನೋಡ್ಬೇಕಾಯ್ತು ನಾವು. ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ಶ್ರೀಮಂತರಾಗತ್ತಾರ, ಬಡವರಾಗತ್ತಾರ. ಬಡವರಿಗೆ ಏನು ಮಿಡಲ್ ಕ್ಲಾಸ್ ಜನರು ಏನದಾರಲ್ಲ ಅಂಥವ್ರಿಗೆ ಏನೂ ಸಿಗೋಲ್ತ್ರಿ. ಈಗ ಎಲ್ಲ ಸಾಹುಕಾರಿಗಳಿಗೆ, ದೊಡ್ಡ ಶ್ರೀಮಂತರಿಗೆ, ಅಂಥವ್ರಿಗೆಲ್ಲ ಇವರು ಹೊಟ್ಟೆ ತುಂಬಿಸಾಕತ್ತಾರೆ. ಈ ದೇಶದಾಗ ಈಗಿರೋ ಸಿಚುವೇಶನ್ ನೋಡಿದ್ರೆ ಇವರು ಸಂವಿಧಾನ ಬದಲಿ ಮಾಡ್ಬೇಕಂತ ಬಂದಂಥ ಆಡಳಿತಗಾರರು, ಸಂವಿಧಾನದ ಬಗ್ಗೆ ವಿಶ್ವಾಸ ಆಗಲಿ, ಸಂವಿಧಾನದ ಬಗ್ಗೆ ಮೆಚ್ಚುಗೆ ಆಗಲಿ ಈ ಸರ್ಕಾರಕ್ಕೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಸಂವಿಧಾನ ಬದಲಾವಣೆ ಉದ್ದೇಶ ಇಟ್ಕೊಂಡು ನಾವು 400 ಈ ಸಲ ಆರಿಸಿ ಬಂದರೆ ಸಂವಿಧಾನನ ಬದಲಿ ಮಾಡ್ತೇವೆ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಂಥ ಜನ ಇವರು.
ಸಂವಿಧಾನ ಪ್ರಕಾರ ಇವರು ನಡ್ಕೊಳ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಸಂವಿಧಾನ ಅನ್ನೋದು ಒಬ್ಬ ಮುತ್ಸದ್ದಿ ವ್ಯಕ್ತಿ ಬರೆದಂಥ ಇದನ್ನದು ಗ್ರಂಥ, ಮಹಾಗ್ರಂಥ. ಇದು ದೇಶದಾಗ ನಮ್ಮ ಏನಾದರೂ ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನು ಇದ್ದರೆ ಆ ಗ್ರಂಥಗಳ ಬರೆದವರೆಲ್ಲರೂ ದಲಿತರಿದ್ದಾರೆ. ಒಂದು ನಿಮ್ಗೆ ಭಗವದ್ಗೀತೆ ಆಗಿರ್ಬೋದು, ಆಮೇಲೆ ಒಂದು ನಮ್ಮ ವಾಲ್ಮೀಕಿ ರಾಮಾಯಣ ಆಗಿರ್ಬೋದು, ಇವನ್ನೆಲ್ಲ ಬರೆದಂಥವ್ರು ದಲಿತರು. ಬಟ್ ಅದನ್ನು ಇವತ್ತು ನಾವು ಸಂವಿಧಾನ ಅಂತ ಒಬ್ಬ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಧಾ ದಲಿತ ಒಂದು ಕೋಮಿಗೆ ಸೇರಿದವರಾಗಿದ್ದರಿಂದ ಅದನ್ನು ಯಾರೂ ಅಳಕಿಸೋಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಮುಟ್ಟುವಂಥ ಶಕ್ತಿನೂ ಈ ದೇಶದ ಯಾರಿಗೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ಈ ಕೋಮುವಾದಿಗಳು ಮತ್ತು ಈ ಮನುವಾದಿಗಳು ಇದ್ದಂಥ ಜಗದಾಗ ನಮ್ಮ ಜನ ಭಾಳಷ್ಟು ಹಕ್ಕಿಗಾಗಿ ಹೋರಾಡಬೇಕು. ಇವತ್ತು ಹಕ್ಕು ಅಂತಂದ್ರೆ ಹೆಂಗದ ಅಂದ್ರೆ, ಈ ಜನ ಏನು ಇವತ್ತು ಆಡಳಿತ ನಡೆಸಕತ್ತಾರ, ಇವರು ಒಂದು ಸಂವಿಧಾನ ವಿರೋಧ ನೀತಿಯನ್ನು ಆಚರಿಸ್ಕೊಂಡು ಬಂದಾರಲ್ಲ, ಅವರು ಮಹಿಳೆಯರಿಗೆ ಈ ಒಂದು ಸಮಾಜದಾಗ ಕೊಟ್ಟಂಥ ಸ್ಥಿತಿ ಏನಂದ್ರೆ ಅಸ್ಪೃಶ್ಯತೆಯನ್ನು ಕೊಟ್ಟಿದ್ರು. ಅವರು ಈ ತಮ್ಮ ಮನೆ ಹೆಣ್ಣುಮಕ್ಕಳನ್ನು ಅಸ್ಪೃಶ್ಯರನ್ನಾಗಿ ಕಂಡಂಥ ವ್ಯಕ್ತಿಗಳು ಇವರು ಇವತ್ತು ಈ ಒಂದು ಸಂವಿಧಾನದ ಮೂಲಕವಾಗಿ ಇವತ್ತು ಮಹಿಳೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ ಇವತ್ತು ಏನಾದರೂ ಕಂಡಿದ್ರೆ ಈ ಸಂವಿಧಾನದ ಮುಖ್ಯ ಆಶೆ. ಇವತ್ತು ಸಂವಿಧಾನದ ಇವತ್ತು ರಿಸರ್ವೇಷನ್ ಅಂತಾಗಲಿ, ಇವತ್ತು ಸಿಗಬೇಕಾದಂಥ ವ್ಯಕ್ತಿಗಳಿಗಾಗಲಿ ಈ ಸಂವಿಧಾನ ಒಂದು ಕಲ್ಪಿಸಿಕೊಟ್ಟಂಥ ಒಂದು ಶಾಸ್ತ್ರ. ಇವತ್ತು ನಿಮ್ಮ ಸಂವಿಧಾನ ನಾವು ಒಂದು ಮುಖ್ಯವಾಗಿ ತೊಗೋಬೇಕಂದ್ರೆ ಈ ಮುಂದುವರಿದ ಜನ ಇವತ್ತು ನಾವೇನು ಹೇಳ್ತೇವಲ್ಲ, ಈ ದೇಶದ 3% ಜನಕ್ಕೆ 10% ರಿಸರ್ವೇಷನ್ ಕೊಟ್ಟದ್ದು ಸಂವಿಧಾನ. ನಮ್ಮ ಕಟ್ಟ ಕಡೆ ವ್ಯಕ್ತಿಗೂ ಸಂವಿಧಾನ ಬದ್ಧವಾಗಿ ಹಕ್ಕು ಸಿಗ್ತಾ ಇಲ್ಲ ಮೊದಲನೇದಾಗಿ. ಇನ್ನೊಂದು ಎರಡನೇ ಮಾತಿದ್ದು ಸಂವಿಧಾನ ವಿರೋಧವಾದ ಹೇಳಿಕೆ ಕೊಡೋದು, ಸಂವಿಧಾನ ನಾವು ಬದಲಾವಣೆ ಮಾಡ್ತೇವೆ. ಇತ್ತೀಚಿನ ಹಿಂದಿನ ಒಂದು ಸ್ವಾಮೀಜಿಗಳು ಹೇಳ್ತಾರೆ, ಇಲ್ಲ ನಮಗೆ ಒಪ್ಪುವಂಥ ಸಂವಿಧಾನ ನಾವು ಬದಲಾವಣೆ ಮಾಡಬೇಕು, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ, ನಾವು ಸಂವಿಧಾನ ಇದು ಮಾಡ್ತೀವಿ. ಅದು 100ಕ್ಕೆ 100 ಅವರು ಸುಳ್ಳೋದು. ಯಾಕಂದ್ರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದಾದ, ಸಂವಿಧಾನ ಒಬ್ಬರಿಗೆ ಸೀಮಿತವಲ್ಲ, ದಲಿತರಿಗಷ್ಟೇ ಸೀಮಿತವಲ್ಲ, ಅದು ಪೂರ ಸಮಾಜಕ್ಕೆ, ಪೂರ ಭಾರತ ದೇಶಕ್ಕೆ ಸಂವಿಧಾನಬದ್ಧ ಹಕ್ಕನ್ನು, ಎಲ್ಲರಿಗೂ ಸಮನಾದ ಹಕ್ಕನ್ನು ನೀಡ್ತಾ ಇದ್ದಾರೆ. ನೋಡ್ರಿ, ಸಂವಿಧಾನ ಬದಲಾವಣೆ ಮಾಡ್ತೀನಂತೆ ಅವರು ಏನು ಹೇಳ್ತಾರಲ್ಲ, ಅದು ಹಗಲುಗನಸು ಮತ್ತು ಹುಚ್ಚರ ಕನಸು. ಅದು ಏನು ನಾವು ಮಾಡ್ತೇವೆ ಅಂದ್ರೆ ಬದಲಾವಣೆ ಮಾಡ್ತೀನಿ ಅಂದ್ರೆ ಇತ್ತೀಚಿನ ದಿನದಲ್ಲಿ ಹಿಂದಕ್ಕೊಂದು ಮಾಜಿ ಕೇಂದ್ರ ಸಚಿವರು ಹೇಳ್ತಿದ್ರು. ಈಗ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಸಂವಿಧಾನ ಬದಲಾವಣೆ ಮಾಡ್ತೀನಿ, ನಾ ಸಂವಿಧಾನ ವಿರೋಧ ಮಾಡ್ತೀನಿ, ಸಂವಿಧಾನ ಹಂಗೆ ಮಾಡ್ತೀನಿ ಅಂದ್ರೆ ಈಗ ಅವ್ರ ಪರಿಸ್ಥಿತಿ ಏನಾಗಿದೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ವಿರೋಧ ಮಾಡ್ತೀನಿ, ನಾ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತೇಳಿ ಅವರ ಬದಲಾವಣೆ ಆಗಿ ಹುಟ್ಟೋಣ. ಸಂವಿಧಾನ ಪ್ರಕಾರ ಆಡಳಿತ ನಡೀತಾ ಇಲ್ಲ ಅನ್ನಿಸ್ತೈತಿ. ಯಾಕಂದರೆ ದೇಶದ ಸಂವಿಧಾನ ಬರ್ದಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದ್ರ ತಕ್ಕ ನಡಿಬೇಕು ಅನ್ನೋದು ಎಲ್ಲರೂ ತಿಳ್ಕೊಂಡು ಸಂವಿಧಾನ ಹೆಂಗೆ ಇದು ಮಾಡ್ಕೊತ ಹೋಗ್ತೀವಿ, ಅದ್ರ ಪ್ರಕಾರ ನಾವೆಲ್ಲರೂ ಕೂಡಿ ಸಂವಿಧಾನ ಪ್ರಕಾರ ನಡಿಬೇಕು. ಮತ್ತು ಆ ತಿಳ್ಕೊಳ್ಳೋರು ಜನಗಳಿಗೆ ನಾವೇನು ಹೇಳೋಕ್ಕೆ ಸಾಧ್ಯ? ಅವ್ರಿಗೆ ತಿಳ್ಕೊಳ್ಳೋಕೆ ಸಂವಿಧಾನದ ಗೊತ್ತಿಲ್ಲ ಹೇಳ್ತಾರೆ ಅವರು. ಸಂವಿಧಾನ ಬಗ್ಗೆ ಅದು ಓದೋರಿಗೆ, ಸಂವಿಧಾನ ಬರ್ದೋರ ಬಗ್ಗೆ ತಿಳಿದೋರಿಗೆ ಕೇಳಿದ್ರೆ ಹೇಳ್ತಾರೆ. ಅದು ಬರ್ದಿದ್ದು ಅದು ಓದಬೇಕು, ತಿಳ್ಕೊಬೇಕು, ಅದ್ರ ಬಗ್ಗೆ ವಿಚಾರ ಮಾಡಬೇಕು, ಮಾತಾಡಬೇಕು, ಸಂವಿಧಾನ ಹೆಂಗಂತ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಾರ, ಸಂವಿಧಾನ ಮುಖಾಂತರ ಹೋಗಬೇಕು ಅನ್ನೋದು ನಮ್ಮ ಆಸೆ. ಸರ್, ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನೋಡಿರಿ, ಸಂವಿಧಾನ ಅಡಿಯೊಳಗೆ ನಮ್ಮ ಹಕ್ಕುಗಳು ಸಿಕ್ಕಿಲ್ಲ ಇನ್ನು. ಯಾಕಂದ್ರೆ ಜನ ಏನು ಮಾಡತ್ತಾರೆ, ಸಂವಿಧಾನಗಳು ತಾವೇ ಅಲ್ಲೇ ತೊಗೊಂಡು ಮುಂದೆ ಕಡೆ ವ್ಯಕ್ತಿಗೆ ಸಂವಿಧಾನ ತಲುಪಿಸೋಲ್ರಿ. ಕಡೆ ಮನುಷ್ಯ ಇರ್ತಾನಲ್ಲ, ಅವನಿಗೆ ಏನು ಸಂವಿಧಾನದ್ದು ಬರ್ದಿದ್ದು ಏನೈತೆ ಅದೆಲ್ಲ ತಲುಪಿಸೋಲ್ರಿ ಅವ್ರ ಹತ್ರ. ಅದು ಯಾವಾಗ ಅವ್ರಿಗೆ ತಲುಪಿಸ್ತಾರೋ ಅವಾಗ ನಮ್ಗೆ ಎಲ್ಲ ಸಿಕ್ಕಂಗೆ ಅಂತ ಹೇಳ್ತೀನಿ.